ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಿಗಳು. ನಮ್ಮ ಕೂದಲ ಜಾಸ್ತಿ ಉದ್ದವಾಗಿ, ದಪ್ಪವಾಗಿ ಹಾಗೂ ಸಿಲ್ಕಿ ಶೈನಿ ಸಾಫ್ಟ್ ಇರಬೇಕಂತ ಪ್ರತಿಯೊಬ್ಬರಿಗೂ ಇಂಥ ಒಂದು ಆಸೆ ಇರುತ್ತೆ. ಆದರೆ ಏನು ಮಾಡೋದು, ಈ ಒಂದು ಕೆಮಿಕಲ್ ಕಾಲದಲ್ಲಿ ನಾವು ಎಷ್ಟೇ ಒಂದು ಕೆಮಿಕಲ್ನ ಬಳಸೋದ್ರಿಂದ ನಮ್ಮ ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ. ಜೊತೆಗೆ ಹೇರ್ ಲೈನ್ ದಿನಕ್ಕೂ ದಿನ ತುಂಬಾ ದೊಡ್ಡದಾಗ್ತಾ ಇದೆ. ಈ ಕೆಮಿಕಲ್ ಬಳಸೋದ್ರಿಂದ ತುಂಬಾ ಹೇರ್ ಫಾಲ್ ಆಗಿ ನಮ್ಮ ಕೂದಲ ಆರೈಕೆ ಒಳ್ಳೆ ರೀತಿಯಲ್ಲಿ ಇರ್ತಾ ಇಲ್ಲ. ಇದರಿಂದ ಕೂದಲು ಭಾಳಷ್ಟು ಡ್ಯಾಮೇಜ್ ಆಗ್ತಾ ಇದ್ದಾವೆ. ಆದರೆ ಇವತ್ತಿನ ಒಂದು ಮನೆಮದ್ದನ್ನು ನೀವು ಉಪಯೋಗಿಸ್ಕೊಂಡರೆ ನಿಮ್ಮ ಕೂದಲವನ್ನು ಆರೈಕೆಗೆ ನೀವು ಭಾಳಷ್ಟು ರೀತಿಯಲ್ಲಿ ಚೆನ್ನಾಗಿರುವಂಥ ರಿಸಲ್ಟ್ನ ಪಡ್ಕೋತೀರಾ. ಕೂದಲು ನೈಸರ್ಗಿಕವಾಗಿ ಬೆಳೆಯಲು ಹೆಲ್ಪ್ ಮಾಡುತ್ತೆ. ಜೊತೆಗೆ ಇದರಿಂದ ನಿಮಗೆ ಬ್ಲ್ಯಾಕ್ ಹೇರ್ ಕೂಡ ಕಡಿಮೆ ಆಗುತ್ತೆ ವೀಕ್ಷಕರೇ. ಅಷ್ಟೊಂದು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಇಲ್ಲಿ ನೋಡಿ, ಒಂದು ಬೌಲನ್ನು ತೊಗೊಂಡು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದರಲ್ಲಿ ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಟಿದ ಮೇಲೆ ಇದರಲ್ಲಿ ನಾನು ಟೀ ಪುಡಿನ ಹಾಕೋತಾ ಇದ್ದೀನಿ. ಟೀ ಪುಡಿಯಲ್ಲಿ ಬಹಳಷ್ಟು ಚೆನ್ನಾಗಿರುವಂಥ ತತ್ವಗಳು ಇರ್ತವೆ. ಇದು ನಮ್ಮ ನೈಸರ್ಗಿಕವಾಗಿ ಕೂದಲನ್ನು ಬೆಳವಣಿಗೆ ಮಾಡೋಕ್ಕೆ ಆಗಲಿ ಹೆಲ್ಪ್ ಮಾಡುತ್ತೆ. ಬಹಳಷ್ಟು ಚೆನ್ನಾಗಿರುವಂಥ ಪದಾರ್ಥ ಇದೆ. ಇದನ್ನು ನಾವು ಸ್ವಲ್ಪ ಈಸಿಯಾಗಿ ತಗೋತೀವಿ. ಆದರೆ ಇಂಥ ಒಂದು ಈಸಿ ರೆಮಿಡೀಸ್ ಏನು ಮಾಡ್ತಾವೆ ಅಂದರೆ ಬಹಳಷ್ಟು ಎಫೆಕ್ಟಿವ್ ಆಗಿ ನಮ್ಮ ತಲೆ ಮೇಲೆ ಕಾರ್ಯವನ್ನು ಮಾಡಿ ನಮಗೆ ಬೇಕಾಗಿರುವಂಥ ರಿಸಲ್ಟ್ನ ಕೊಡುತ್ತವೆ ವೀಕ್ಷಕರೇ. ಇವಾಗ ನೋಡಿ, ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಟ್ಟಿದ್ದೀನಿ. ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 4 ರಿಂದ 5 ನಿಮಿಷ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಅಂದರೆ ನಾವೇನು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀವಲ್ವ, ಅದು ಕುದ್ದಿ ಒಂದು ಹಾಫ್ ಲೋಟದಷ್ಟು ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಬೇಕು. ಜೊತೆಗೆ ಟೀ ಪುಡಿ ತಮ್ಮ ಪೋಷಕಾಂಶವನ್ನು ಈ ಒಂದು ನೀರಲ್ಲಿ ಬಿಡುಗಡೆ ಮಾಡಬೇಕು. ಅಲ್ಲಿವರೆಗೂ ಲೋ ಫ್ಲೇಮ್ನಲ್ಲಿ ಕುದಿಸ್ಕೊತಾ ಬನ್ನಿ ವೀಕ್ಷಕರೇ. ಬಹಳಷ್ಟು ನ್ಯಾಚುರಲ್ ಆದಂಥ ರೆಮಿಡಿ ಇದೆ. ಮಾಡೋಕ್ಕೂ ಕೂಡ ಈಸಿ ಇದೆ. ಜಾಸ್ತಿ ಟೈಮ್ ತೊಗೊಳ್ಳೋದೆಲ್ಲ ಕಷ್ಟ ಕೂಡ ಆಗೋದಿಲ್ಲ. ಈಸಿ ಟು ಪ್ರಿಪೇರ್ ಇದೆ ವೀಕ್ಷಕರೇ. ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು. ಇವಾಗ ನೋಡಿ, ಚೆನ್ನಾಗಿ ಟೀ ಪುಡಿ ಅಂತ ಕುದೀತಾ ಇದೆ. ಕೆಲವೊಂದು ಮಾತು ಹೇಳ್ತೀನಿ ವೀಕ್ಷಕರೇ. ನೋಡಿ, ನಾವು ಕೆಮಿಕಲ್ ಬಳಸೋದ್ರಿಂದ ಈ ಥರ ನೈಸರ್ಗಿಕವಾದಂಥ ರೆಮಿಡೀಸ್ನ ಬಳಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಇದರಿಂದ ಯಾವ ಸೈಡ್ ಎಫೆಕ್ಟು ಕೂಡ ಆಗೋದಿಲ್ಲ. ಆದರೆ ನಾವು ಏನು ಮಾಡೋದು, ಇವತ್ತಿನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಅರೆ ಹಣ ಕೊಟ್ಟರೆ ಆಯ್ತು ಬಿಡಲ್ಲಪ್ಪ, ಯಾವುದೇ ಒಂದು ಹಚ್ಕೊಂಡ್ರೆ ಏನಾಗ್ಬಿಡುತ್ತೆ ಅಂತ ಅನ್ಕೋತೀವಿ. ಆದರೆ ಹೀಗಿಲ್ಲ ವೀಕ್ಷಕರೇ. ನಾವು ಸ್ವಲ್ಪ ನಮ್ಮ ಸ್ಕಿನ್ ಕೇರ್ ಆಗಲಿ ಹಾಗೂ ಹೇರ್ ಕೇರ್ ಆಗಲಿ ಮಾಡಿಕೊಂಡ್ರೆ ಅದು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಇರುತ್ತೆ. ಸ್ವಲ್ಪ ಮಾಡೋಕ್ಕೆ ಕಷ್ಟ ಆದರೂ ಕೂಡ ಇದು ರಿಸಲ್ಟ್ ನಮಗೆ ಭಾಳಷ್ಟು ಚೆನ್ನಾಗಿ ರೀತಿಯಲ್ಲಿ ಕೊಡುತ್ತೆ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ಸ್ಕಿನ್ಗೆ ಕೇರ್ ಮಾಡ್ಕೋಬೇಕು. ನಮ್ಮ ಹೇರ್ಗೆ ಕೂಡ ನಾವು ಕೇರ್ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತಾರೇ ನಮ್ಮ ಒಂದು ಶರೀರಕ್ಕೆ ಕಾಳಜಿ ಮಾಡ್ತಾರಂತ ಹೇಳಿ ವೀಕ್ಷಕರೇ. ನಾವೇ ಮಾಡ್ಕೊಳ್ಬೇಕು. ಆಮೇಲೆ ಟೈಮ್ ಹೊಂಟು ಹೋಗುತ್ತೆ. ಮತ್ತು ನಾವು ಅನ್ಕೋತೀವಿ, ಎಷ್ಟಪ್ಪ ಕೆಮಿಕಲ್ನ ಬಳಸ್ಕೊಂಡು ಈ ಥರ ಹಾಳು ಮಾಡ್ಕೊಂಡಿದ್ದೀನಿ ಅಂತ. ಹಾಗಾಗಿ ಕೆಮಿಕಲ್ನ ಬಳಸೋಕ್ಕೆ ಹೋಗಬೇಡಿ ವೀಕ್ಷಕರೇ. ಪ್ರಕೃತಿ ನಮಗೆ ಬಹಳಷ್ಟು ಚೆನ್ನಾಗಿರೋವಂಥ ತತ್ವಗಳನ್ನು ಕೊಟ್ಟಿದೆ. ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದಂತ ಅಷ್ಟೇ ಗೊತ್ತಿರಬೇಕು. ಆದರೆ ಇದನ್ನು ನಾವು ಬಳಸ್ಕೊಂಡ್ರೆ ನಮಗೆ ಯಾವತ್ತೂ ಕೂಡ ಒಳ್ಳೆಯ ರಿಸಲ್ಟನ್ನು ನಾವು ಪಡ್ಕೋತೀವಿ ವೀಕ್ಷಕರೇ. ನೀವು ಅಂದ್ಕೊಳ್ಬೋದು ಜಾಸ್ತಿ ಮಾತಾಗ್ತಾ ಇದೆ ಅಂದರೆ, ನಾನು ಹೇಳೋದು ಸತ್ಯನೇ ವೀಕ್ಷಕರೇ. ಈ ಒಂದು ಕಾಲದಲ್ಲಿ ನಾವು ಕೆಮಿಕಲ್ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀವಿ. ಹಾಗಾಗಿ ಕೂದಲು ಒಂದು ಸರ್ಟನ್ ಏಜ್ನಲ್ಲೇ ಹೇರ್ ಫಾಲ್ ಆಗ್ತಾ ಇದೆ. ಬಿಳಿ ಕೂದಲು ಸಮಸ್ಯೆ ಅಂತೂ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಪ್ರತಿಯೊಂದು ಜನರಲ್ಲಿ ಈ ಒಂದು ಕಡಿಮೆ ಏಜ್ದಲ್ಲಿ ಇವಾಗ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು, ನಮ್ಮ ಅಜ್ಜಿಯಂದಿರು ಎಷ್ಟು ಹಳೆ ಕಾಲದ ಇರ್ದಿರು, ಅವರು ಯಾವುದೇ ಒಂದು ಕೆಮಿಕಲ್ ಬಳಸಲಿಲ್ಲ ಅಂತ ಅವ್ರಿಗೆ ಇವಾಗ 90 ಏಜ್ ಇದ್ದರು, 80 ಏಜ್ ಇದ್ದರೂ ಕೂಡ ಅವ್ರ ಕೂದಲು ನಮ್ಮಕ್ಕಿಂತ ಚೆನ್ನಾಗಿರುತ್ತೆ ವೀಕ್ಷಕರೇ. ಅದು ಯಾಕಪ್ಪ ಅಂತ ಕೇಳಿದಾಗೆ ಅವರು ಬಳಸೋದು ಪ್ರತಿಯೊಂದು ವಸ್ತು ನೈಸರ್ಗಿಕವಾದ ಕೆಮಿಕಲ್ ರಹಿತ. ಹಾಗಾಗಿ ಅವ್ರದ್ದು ಒಂದು ದೇಹ ಆಗಲಿ, ಶರೀರ ಆರೈಕೆ ಆಗಲಿ ಹಾಗೂ ಕೂದಲು ಆರೈಕೆ ಆಗಲಿ ಭಾಳಷ್ಟು ಚೆನ್ನಾಗಿ ಇರುತ್ತೆ ವೀಕ್ಷಕರೇ. ಇವಾಗ ನೋಡಿ, ಡಿಕಾಷನ್ ಅಂತೂ ಪ್ರಿಪೇರ್ ಆಗಿಬಿಟ್ಟಿದೆ. ಇವಾಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಇದನ್ನು ಒಂದು 5 ನಿಮಿಷ ತಣ್ಣಗಾಗೋಕ್ಕೆ ಬಿಡಬೇಕು ವೀಕ್ಷಕರೇ. ಇದು ತಣ್ಣಗಾಗಿಬಿಟ್ಟಿದೆ. ಇವಾಗ ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಇದನ್ನು ತಣ್ಣಗೆ ಮಾಡ್ಕೊಳ್ಬೇಕು. ಬಿಸಿಯಾಗಿ ಡೈರೆಕ್ಟ್ ಅಪ್ಲೈ ಮಾಡ್ಕೋಬಾರ್ದು, ಇಲ್ಲಾಂದರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ. ನೋಡಿ, ಇವಾಗ ಇಲ್ಲಿ ನಾನು ಏನಪ್ಪ ತೊಗೊಂಡಿದ್ದೀನಿ ಅಂದರೆ, ನಾನು ತೊಗೊಂಡಿರೋವಂಥದ್ದು ಕಲ್ಲುಂಜಿ ಪೌಡರ್. ನಿಮಗೆ ಗೊತ್ತಿದೆ, ನಾನು ಸಾಕಷ್ಟು ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ. ಹಾಗೂ ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟು ಕಡಿಮೆನೇ. ಯಾಕಂದರೆ ಇದು ನೈಸರ್ಗಿಕವಾಗಿ ನಮ್ಮ ಕೂದಲು ಬೆಳವಣಿಗೆ ಮಾಡೋಕ್ಕೆ, ನಮ್ಮ ಕೂದಲು ಆರೈಕೆಗೆ ಹಾಗೂ ಕೂದಲನ್ನ ಬೆಳೆಯೋದಕ್ಕೆ ಹೆಲ್ಪ್ ಮಾಡೋಕ್ಕೆ ಒಂದು ಅಮೃತ ಸಮಾನ. ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂತ ಬಂದಾಗ ಮೊಟ್ಟ ಮೊದಲು ಕಲೋಂಜಿನಿ ಅಂತ ನೆನಪು ಬರೋದು.
ಇದು ನಾನು ರೋಸ್ಟ್ ಮಾಡ್ಕೊಂಡು ಈ ಥರ ಪುಡಿ ಮಾಡ್ಕೊಂಡು ಇಟ್ಟು ಬಿಟ್ಟರೆ ನಿಮಗೆ ಯಾವಾಗ ಬೇಕೋ ಆವಾಗ ಇದನ್ನು ಈಸಿಯಾಗಿ ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು ಫ್ರೆಶ್ಗಿರುವಂಥ ಎಲೋವೆರಾ ಕೂಡ ಅಷ್ಟೇ ಕೂದಲನ್ನ ನೈಸರ್ಗಿಕವಾಗಿ ಸಾಫ್ಟ್ ಸಿಲ್ಕಿ ಶೈನಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಡ್ಯಾಂಡ್ರಫ್ನ ಕೂಡ ಕಡಿಮೆ ಮಾಡುತ್ತೆ ವೀಕ್ಷಕರೇ. ನೋಡಿ ನಾವು ಶಂಪುಗಳನ್ನು ಬಳಸ್ತೀವಿ ಡ್ಯಾಂಡ್ರಫ್ ಬೇಕಂತ ಇದನ್ನು ಬಳಸ್ತಾ ಇರ್ತೀವಿ, ಆದರೆ ಈ ಥರ ಅಲೋವೆರಾ ಜೆಲ್ ಹಾಕ್ಕೊಂಡ್ರೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಯಾರ್ದೆಲ್ಲ ಕೂದಲು ತುಂಬಾ ಡ್ರೈ ಫ್ರೀಸಿ ಆಗಿಬಿಟ್ಟಿದ್ದಾವೆಲ್ಲ ಅವರು ಕೂಡ ಕಂಟಿನ್ಯೂಯಸ್ಲಿ ಅಲೋವೆರಾನ ಬಳಸ್ತಾ ಬಂದರೆ ನೈಸರ್ಗಿಕವಾಗಿ ನಿಮ್ಮ ಕೂದಲನ್ನ ನೀವು ಸಾಫ್ಟ್ ಸಿಲ್ಕಿ ಹಾಗೂ ಶೈನಿ ಅಂತ ಮಾಡ್ಕೋಬೋದು ವೀಕ್ಷಕರೇ. ಈ ಥರ ನೋಡಿ ಸ್ವಚ್ಛವಾಗಿ ತೊಳ್ಕೊಂಡು ಸೈಡ್ಗಿರುವಂಥ ಭಾಗನ ಕಟ್ ಮಾಡ್ಕೊಂಡು ಈ ಥರ ನೀವು ನಾನು ಹೇಳೋ ರೀತಿಯಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ಜ್ಯೂಸನ್ನು ತಗೋತೀರ ವೀಕ್ಷಕರೇ. ಈ ಒಂದು ರೆಮಿಡಿನ ವಾರದಲ್ಲಿ 3 ಸಲ ಅದು ಟ್ರೈ ಮಾಡ್ತಾ ಬನ್ನಿ. ಯಾಕಂದರೆ ನಾವು ಯಾವಾಗ ತಲೆ ಸ್ನಾನ ಮಾಡ್ಕೊತಿಲ್ವಲ್ಲ ವೀಕ್ಷಕರೇ, ಆವಾಗವಾಗ ಇದನ್ನು ಅಪ್ಲೈ ಮಾಡ್ಕೊತಾ ಬರಬೇಕು. ತಲೆ ಸ್ನಾನಕ್ಕೂ ಮುಂಚೆ ಒಂದು ಅರ್ಧ ಗಂಟೆ ಮೊದಲು ಇದನ್ನು ಹೀಗೆ ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಎಲ್ಲ ಕಡೆಯೂ ಒಂದು ಸ್ಪ್ರೇ ಬಾಟಲ್ನಲ್ಲಿ ಆಗಲಿ ಅಥವಾ ಕಾಟನ್ ತೊಗೊಂಡು ಎಲ್ಲ ಕಡೆಯೂ ಚೆನ್ನಾಗಿ ಹಚ್ಕೊಳ್ಬೇಕು. ಲೆಂತ್ ಮೇಲೆ ಕೂಡ ಹಚ್ಕೊಳ್ಬೇಕು. ಮತ್ತು ಒಂದು ಅರ್ಧ ಗಂಟೆ ಕಾಲ ಬಿಟ್ಟು ನಂತರ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ವಾರದಲ್ಲಿ ನೀವು 3 ಸಲ ಕಂಟಿನ್ಯೂ ಮಾಡ್ತಾ ಬಂದರೆ ಸ್ವಲ್ಪ ದಿನಗಳ ನಂತರ ನಿಮ್ಮ ಕೂದಲ ಆರೋಗ್ಯ ಎಷ್ಟು ಒಳ್ಳೆಯ ರೀತಿಯಲ್ಲಿ ಇರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯಪಡ್ತೀರ. ನಾನಿಲ್ಲಿ ಅಲೋವೆರಾನ ಜೆಲ್ನ ಕೂಡ ತೋರಿಸ್ತಾ ಇದ್ದೀನಿ. ಯಾರ ಹತ್ರ ಅಲೋವೆರಾ ಫ್ರೆಶ್ ಆಗಿರೋದಿಲ್ಲ ಅವರು ಈ ಥರ ಅಲೋವೆರಾ ಮಾರ್ಕೆಟ್ನಲ್ಲಿ ಸಿಗುತ್ತೆಲ್ಲ ಆ ಒಂದು ಜೆಲ್ನ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಬಹುದು ವೀಕ್ಷಕರೇ. ಎಷ್ಟು ನೈಸರ್ಗಿಕವಾದಂಥ ರೆಮಿಡಿ ಇದೆ ಅಂತ ನೋಡಿದ್ರೆ ಟ್ರೈ ಮಾಡಿ ಮತ್ತೆ ತಿಳಿಸಿ.